ಎಲ್ಲವ ಇಲ್ಲ ನಿಮ್ಮ ಅತ್ತೆ ಇಲ್ಲ ಇತ್ತು ಅದೆಲ್ಲೋಯ್ತು ಕಾಣಕನಪ್ಪ. ನೆನ್ನೆನು ಉಳಿಸ್ಕೊಂಡಂಗಾಯ್ತು. ಈಗ ಹೋಗ್ಬೇಕು, ನಿಮ್ಮ ಹೂವು ಇತ್ತಾಗೆ ದಾರಿ ಕಾಯ್ತಾ ಇರ್ತಾಳೆ. ಅಪ್ಪ ಕೇಳ್ದ ಗಂದೆ ಕಾಲ ನೆನೆನೆಯ ಏನು ಮಾತಾಡೋಳು. ನೋಡೋದು ಇನ್ನೊಂದ್ಸತಿ ಹಂಗನ್ನಪ್ಪ. ತಾತ ನಾನು ಬರ್ತೀನಿ ಕರ್ಕೊಂಡು ಹೋಗು ತಾತ, ಊರು ಅದ್ದಿ ಎಲ್ಲಾನು ನೋಡ್ಬೇಕು ತಾತ, ಕರ್ಕೊಂಡು ಹೋಗು ತಾತ. ನೋಡ ತಾಡ್ ಮಗಳೇ, ನನಗೂ ಆಸೆ ಅಲ್ವವ್ವ, ನೀನು ಅವ್ವ ಎಲ್ಲ ಬರಬೇಕು ಅಂತವ. ನೋಡೋದ ಕೇಳೋದು, ನಗ್ನಗಿತ ಕಳಿಸಿದ್ರೆ ಬನ್ನಿ, ಇಲ್ದವ್ರು ಇನ್ನೇನು ಮಾಡೋಕ್ಕದಪ್ಪ. ಹಂಗಾಟ ಮಾಡೋಕ್ಕದ್ದ. ಏನು ಮಾಡೋಕ್ಕೂ ಆಗಲಿಲ್ಲಪ್ಪ. ಏನಾದ್ರು ತರಿಸ್ಕೊಡ್ತಾರೆ ಕೋಳಿ ಗಿಳಿ ಬೇಡ ಅನ್ಕೊಂಡೆ, ಅದನ್ನು ತರಿಸ್ಕೊಡ್ನೂ ಇಲ್ಲ. ಮನೇಲಿ ಆ ಪಾಟಿ ಕೋಳಿಗಳವೆ, ಅವನು ಒಂದು ಕುಯ್ಯೋದು ಅನ್ನಿಲ್ಲ. ಏನು ಮಾಡೋದು, ನಂಗೆ ಭಾಳ ಬೇಜಾರಾಯ್ತು ಕಣಪ್ಪ. ಏನೋ ದೃಶ್ಯ ಏನೋ, ನನ್ನ ಗಂಡ ಒಬ್ಬ ಚೆನ್ನಾಗಿದ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು. ಚೆನ್ನಾಗಿರ್ತಾನೆ, ನಾ ಕಾಸ್ಕೊಂಡು ಅಷ್ಟು ಓಡೋಗಿಸ್ಬಿಟ್ಟು ತಟ್ಬಿಟ್ಟು ಬರ್ತಾನೆ. ಎಲ್ಲ ಸದ್ರ ನೋಡ್ಕೊಂಡು ಇವತ್ತು ಅವನಿಂದ ನನಗೂ ಮನೆಯಲ್ಲಿ ಬೆಲೆ ಇಲ್ದಂಗೆ ಆಗದೆ. ಒಂದೊಂದ್ಸತಿ ಭಾಳ ಬೇಜಾರಾಗೋಯ್ತದೆ ಕಣಪ್ಪ. ಅವ್ವ ಯಾಕೆ ಬೇಜಾರು ಮಾಡ್ಕೊಂಡಿಯವ್ವ, ಇನ್ನೇನು ಮಾಡಿಯೇ, ಕಷ್ಟವೋ ಸುಖವೋ ಅನ್ಭವಿಸ್ಕೊಂಡಿರ್ನೇಬೇಕು. ಅವಕ್ಕೆಲ್ಲವ ಮುನ್ಸ್ ಕೊಡಬೇಡವ. ಅಯ್ಯೋ ಏನು ನಮ್ಮನೆ ಉಂಡನೆ ಬಂದಿದ್ದಾವ, ಸುಮ್ಮನಿರು. ನಾವು ಅಲ್ಲಿ ಮಾಡಿದಕ್ಕ ಸುಮ್ಕಿರಿಗೆ ಒಂದು 15 ದಿವಸದಲ್ಲಿ ಹಂಗೂ ನಮ್ಮ ನಿಮ್ಮ ಹೂವಿಗೆ ಹೇಳ್ತೀನಿ, ಕೋಳಿ ಸಿಗಿಳಿ ಸಾಕಲೆ ಒಂದು ನಾಕ ಅಂತ. ಇವಳು ಎಲ್ಲಾರ ಕೆಲಸ ಪಲ್ಸಕ್ಕೆ ಹೋದಾಗ ಅವ್ರಿವ್ರು ಮುರ್ಕೊಬಿಡ್ತಾರೆ ಅಂದ್ಬಿಟ್ಟು ಹಂಗೆ ಆಡ್ತಾಳೆ. ಹಂಗೂ ಒಂದೇ ಒಂದು ಹುಂಜ ಬಿಟ್ಕೊಂಡಿವಿ, ಅದೊಂದು ಹುಂಜ ಬಿಟ್ರೆ ಮನೇಲಿ ಇನ್ಯಾವ ಕೋಳಿನೂ ಇಲ್ಲ ಕಣವ. ಇನ್ಯಾವ ಕೋಳಿನೂ ಇಲ್ಲ, ಕೆಲಸ ಪಲ್ಸಕ್ಕೆ ಹೋಯ್ತಾಳೆ. ಇನ್ನು ಕೂತ್ಕೊಳ್ಳೋಕ್ಕಾಗದವ, ಜೀವನ ನಡಿಬೇಕಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿ ಕಳ್ಳೀರು ಜಾಸ್ತಿ ಆಗ್ಬಿಟ್ಟವ್ರೆ, ಕೋಳಿ ಕಳ್ಳೀರು. ಇನ್ನು ಕೋಳಿ ಸಾಕಿ ಕಂಡವ್ರ ಬಗ್ಗೆ ಹಾಕ್ಬೇಕಲ್ಲ ಅಂದ್ಬಿಟ್ಟು ಅವನಿಗೆ ಸಾಕಕ್ಕೆ ಒಲ್ಲು. ಬತ್ತದೆ ಅತ್ತೆ ಕೇಳಪ್ಪ. ಹಾಂ ಕೇಳ್ತೀನಿ. ಇನ್ನೂ ಹೋಗಿಲ್ವೇ, ಒತ್ತಲ್ಲೇನು ಹೋಗರಂಗಾಗ್ತಿದ್ರಿ? ಅದೇಯ ನೆನೆ ದಿವಸ ಹಂಗೆ ಅಂದಲ್ಲ ಬಿಕ್ತಿಯಮ್ಮ, ಒಂಚೂರು ಕಳಿಸ್ಕೊಡಿ, ಕರ್ಕೊಂಡು ಹೋಗ್ತೀನಿ ಒಂದು 4 ದಿವಸ ಇದ್ಬಿಟ್ಟು ಬರ್ತಾಳೆ. ಜಾಗ ತಪ್ಪದಂಗೆ ಆಯ್ತದೆ ಮುಗಿಗೂ ಅವಳಿಗೂ. ಏನಿಲ್ಲಿ ಏನಿನ್ ಮಗಳು ಕಡ್ದು ಕಟ್ಟಿ ಹಾಕ್ತಿದ್ದಾಳೆ ಅವಳೆಯ ಎಲ್ಲನೂ. ಏನು ಹೊಲ ಮನೆ ಕೆಲಸ ಮಾಡಿ ಏನು ಬೇಕಾದಂಗೆ 50 ಮೂಟೆ ರಾಗಿ 50 ಮೂಟೆ ಭತ್ತ ಎಲ್ಲನೂ ಬೆಳೆದು ಗುಡ್ಡೆ ಹಾಕಿದ್ದಾಳೆ ನಿನ್ನ ಮಗಳು. ಇಲ್ಲ ಕಡ್ದು ಕಟ್ಟಿ ಹಾಕ್ತಿದ್ದಾಳು, ಯಾವುದೂ ಇಲ್ಲ. ಕಟ್ಟಾಗಿ ನನ್ನ ಕಿರಿ ಸೊಸೆನೂ ಕಿರಿ ಮಗನೂ ತಂದು ಎಡ್ಬಿಟ್ಟು ಹೋಯ್ತಾರೆ. ಬೇಯಿಸ್ಕೊಂಡು ತಿನ್ಬಿಟ್ಟು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು. ಹೊಲ್ ತಕ್ಕ ಹೋಗಿ ಅದನ್ನು ತೆವ್ರಿ ಮೇಲೆ ಮನೆ ಕಂದರೋ ಕೆಲಸ ಮಾಡೋರು, ಒಂದು ಕೆಲಸ ನ್ಯಾಯವಾಗಿ ಮಾಡೋಕ್ಕಿಲ್ಲ. ಹಂಗೆ ನಾವು ಎಂಥ ಕೆಲಸ ಆಗೋಯ್ತು ಅಂದರೆ ಎಷ್ಟು ಜನ ನನ್ನ ಮಗನಿಗೆ ಹೆಣ್ಣು ಕೊಡೋಕೆ ಹಿಡ್ಕೊಂಡು ನಿಂತಿದ್ರು, ನಾವು ಹಳ್ಳಕ್ಕೆ ಬಿದ್ದಂಗೆ ಆಯಿತು. ಅಯ್ಯೋ ಯಾಕವಂಗಂದಿಯೇ, ನನ್ನ ಮಗಳಿಂದ ಏನಾಗಿರೋದು ಹೇಳು. ಚೆನ್ನಾಗಿ ಅವಳೆಲ್ಲ ಎಲ್ಲ ಭಂಗನೂ ಮಾಡ್ಕೊಬೋಯ್ತಾಳೆ. 2 ವರ್ಷ ಆಗದೆ ನನ್ನ ಮಗಳು ಅಪ್ಪನ ಮನೆ ಅಂತ ನೋಡಿ. ಅವಳಿಗೂ ಆಸೆ ಇರೋಕ್ಕಿಲ್ವಾ? ಇರಬೇಕು, ಆಸೆ ಇರಬೇಡ್ದ. ನಮ್ಮ ಬದುಕು ನಮ್ಮ ಬಾಳು ಅನ್ನೋ ಚಿಂತೆ ಇರೋರಿಗೆ ಯಾವ ಆಸೆನೂ ಬರೋಕ್ಕಿಲ್ಲ. ಜವಾಬ್ದಾರಿ ಇಲ್ದವ್ರಿಗೆ ತಿರುಗಬೇಕು, ಅಲ್ಲಿ ತಿರುಗಬೇಕು ಇಲ್ಲಿ ತಿರುಗಬೇಕು ಅಂತ ಆಸೆ ಆಯ್ತದೆ. ಅಯ್ಯೋ ನಮ್ನ ಏನು ಕೇಳಿರಿ, ಅವ್ರವ್ರ ಇಷ್ಟ ಹೋದರೆ ಹೋಗ್ಬೋದು, ಇದ್ರೆ ಇರ್ಬೋದು. ನಾನೇ ಕೇಳೋಣ ನಾನು ಆಮೇಲೆ ನಮ್ಮ ಹೂವು ಕಳಿಸ್ಬಿಟ್ಲು ಅಂತ ಅನ್ನಕ್ಕಿಲ್ವಾ? ಆಮೇಲೆ ಅವನು ನಾನೇ ದೂರ ಹೊತ್ಕೊಳ್ಳಿ, ನಿಮ್ಮ ಅಳಿ ಮೈನ್ ಕೇಳ್ಕೊಂಡು ಕರ್ಕೊಂಡೋಗಿ, ಇಲ್ದಾರ ಬೇಡ ಅಂದರೆ ಇರಲಿ. ಅಲ್ಲ ಕಣವ, ಅವ್ರು ನೋಡಿದ್ರೆ ಅವನ್ನ ಕೇಳ್ಕೊಂಡು ಹೋಗಿ ಅಂತಾರೆ, ನೀವು ನೋಡಿದ್ರೆ ಹಿಂಗೆ ಅಂತ ಇದ್ದೀರಿ ನೀವು. ಅವರು ನಮ್ಮ ಹೂವು ಒಪ್ಕೊಂಡ್ರೆ ನಂದೇನಿಲ್ಲ ಅಂತಾರೆ. ಒಂಚೂರು ಕಳಿಸ್ಕೊಡಿ, ಅವ್ರು ಹೂವು ಯಾಕೋ ನೋಡಬೇಕು ಅಂತವಳೆ. ಅಯ್ಯೋ ನಿಮ್ಮ ಅಳಿ ಮೈನ್ ಕೇಳ್ಕೊಂಡು ಕರ್ಕೊಂಡೋಗಪ್ಪ ಬೇಡ ಅಂದಾನ. ಹೋದ್ರೂ 5,000 ರೂಪಾಯಿ ವರದಕ್ಷಿಣೆ ದುಡ್ಡು ಕೊಡ್ಬೇಕಲ್ಲ, ಅದನ್ನ ಕೊಟ್ಟು ಕಳಿಸಿ. ಮಾತಾಡ್ಬೇಕಾದ್ರೆ ದೊಡ್ಡದಾಗ ಮಾತಾಡೋದಲ್ಲ, ಕೊಟ್ಟು ನೀಯತ್ತಾಗಿ ತೀರ್ಸಷ್ಟಿರ್ಬೇಕು. 5,000 ರೂಪಾಯಿ ಕೊಡ್ತೀನಿ, ಒಂದು ಸೈಕಲ್ ಕೊಡ್ತೀನಿ ಅಂತೆಲ್ಲ ಒಪ್ಕೊಂಡ್ರಲ್ಲ. ಯಾವಾಗ 1 ಕೊಟ್ರೆ ಸೈಕಲ್ ಕೊಟ್ರಿ, 4 ದಿವಸನೂ ಬಂದಿಲ್ಲ, ಮುರ್ಕೊಂಡು ಮೂಲೆಗೆ ಕುಂತದೆ. 5,000 ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅವು ಕೊಟ್ಟರೆ ಅಚ್ಚುಕಟ್ಟಾಗಿ ಬಾಳೆ ಜುಮ್ಕಿ ಮಾಡಿಸ್ತೀನಿ ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ಮಾಡಿಸ್ತಾನೆ ಅಂದ್ಬಿಟ್ಟು ಇಟ್ಟಿಟ್ಟು ಗಾತ್ರಕ್ಕೆ ಅದು ಒಂದು ಬಾಳೆ ಜುಮ್ಕಿಯ ಎಲ್ಲ ಮದುವೆ ಇಟ್ಟಿಲಿ ಆಡ್ಕೊಬಿಟ್ರು. ಏನು ಹಿಂಗೆ ಯಪ್ಪ ಈ ಥರ ಮಾಡ್ಸೋರಲ್ಲ ಅಂದ್ಕೊಂಡು ಒಸಿ ಆಡ್ಕೊಂಡ್ರೆ ಎಲ್ಲಿ ಯಾವ ಗತ್ಕೆಟ್ಟರ ಮನೆಯಿಂದ ಎಂಟಂದ್ರಿ ಅಂತವ. ನಮ್ಮ ಕಡೆಯರೆಲ್ಲ ಒಸಿ ಆಡ್ಕೊಳ್ಳಿಲ್ಲ, ಅಚ್ಚುಕಟ್ಟಾಗಿ 15 ಗ್ರಾಮ್ ಜುಮ್ಕಿ ಮಾಡಿಸಿ ಅಂತವ ಹೇಳಿತಿಲ್ವಾ? 15 ಗ್ರಾಮ್ಸ್ಗೆ ಆಗಿದ್ದು ಕಣವ. ಅಯ್ಯೋ 15 ಗ್ರಾಮ್ಸ್ಗಾಗ 15 ಗ್ರಾಮ್ಸ್ಗೆ ಏನು ನಮ್ಗೆ ಗೊತ್ತಿಲ್ಲ. ಏನೋ ಒಟ್ಟಿಗೆ ನಮಗೆ ಭಾಳ ಮೋಸ ಆಗೋಯ್ತು ಮದುವೆ ಕಡೆಯಿಂದವ. ನಿಜವಾಗ್ಲೂ ಒಂದು ಹೇಳಿದ ಮಾತು ಕೇಳೋಕ್ಕಿಲ್ಲ, ಒಂದು ಭಂಗ ಅಚ್ಚುಕಟ್ಟಾಗಿ ಮಾಡೋಕ್ಕಿಲ್ಲ. ಅಲ್ಲ ನನ್ನ ಕಿರಿ ಮಗನೂ ಕಿರಿ ಸೊಸೆನೂ ಕಷ್ಟಪಟ್ಟು ಕೆಲಸ ಮಾಡಿ ಗಾರೆ ಗಟ್ಟನೆ ಹಾಕಿದ್ರು ಮನೆಗೆ ತಂದು ಸೀಟ್ಕೊಂಡು ಅಚ್ಚುಕಟ್ಟಾಗಿ ಮಡಿಕೊಳ್ಳೋದು ಅನ್ನಕ್ಕೆ ನಿಮ್ಮ ಮಗಳು. ಅದೇನು ಆಗ್ತಾನೆ ಕಲಿಸಿದಿರೋ ಏನೋ. ಮತ್ತೆ ಸುಮ್ಮನಿರಿ ಅಂತವೆಲ್ಲ ಯಾಕೀಗ ಹೋಗ್ಬಿಟ್ಟು ಬರ್ತೀನಿ ಅವು ನೋಡಂಗಾಗದೆ. ನಾಚ್ಕಕ್ಕಿಲ್ವ ನಿಮ್ಮ ಹೂವು 6 ತಿಂಗಳಾಗದೆ. ನನ್ನ ಮಗಳು ಬದುಕಿದ್ದಾಳ ಸತ್ತಿದ್ದಾಳ ಅಂತ ತಿರುಗಿ ನೋಡಿಲ್ಲ, ಹೋಯ್ತೀನಿ ಅಂತೀಯಲ್ಲ ಬುದ್ಧಿ ಬೇಡವ ನಿನಗೆ? ಮೇಲ್ ಬಿದ್ದು ಓದಾಳಂತೆ, ಅವಳಿಗೆ ಬೇಡ್ದವದು ಇವಳಿಗೆನ ಕಣೆ. ತೂ ನಾಚಿಕೆ ಕೇಳ್ಕನವ, ಅದು ಏನಂಗಾಡಿರೋ ಏನೋ. ಅಲ್ಲ ನನ್ನಂತವಳೆ ಆಗಿದ್ರೆ
ದೇವ್ರಾಣೆಗೂ ನಾನು ಇದು ಮಾಡ್ತಿದ್ದಿಲ್ಲ ನಾನು ಗೊತ್ತಾ. ಏನೋ ಎಂತ ನನ್ನೊಂತಾಳೆ ಆಗಿದ್ರೆ ಅಂತ ಹೂನ ಮಕ್ಕಳ ನೋಡ್ಬಿಡೋದು ಅನ್ಕೊಂಡು ಸುಮ್ಮನೆ ಇರ್ತಿದೆ. ಅಲ್ಲಕ್ಕನತ್ತೆ ಬಂದ ತಕ್ಷಣ ನೀವೇ ತಾನೇ ಕಾಲು ಕರ್ಕೊಂಡು ಜಗಳಕ್ಕೆ ಹೋಗೋದು. ಎಲ್ಲ ನನ್ನ ಸಾವಂತಿ ಮಗಳೇ, ಏನಂತ ಇದ್ದೀನಿ ನೀನು ಅಲ್ಲ ಪರವಾಗಿಲ್ಲ ನೀನುವೇ ನನಗೇನು ಮಾಡೋಕ್ಕೆ ಕೆಲಸ ಇಲ್ವಲ್ಲ. ನಿಮ್ಮ ಒಬ್ಬ ಬರಲಿ ಅಂತ ಕಾಯ್ತಾ ಇರ್ತೀನಿ ಕಾಲು ಕರ್ಕೊಂಡು ಜಗಳ ತಿಂತ್ಕೊಳ್ಳೋಕ್ಕೆ. ನ್ಯಾಯವಾಗಿ ಮಾತಾಡೋ ನೀನು ಗುರ್ಸಾಟಿ ನೀನು ಯಾರಿಗೆ ಮಾತಾಡಿಯ ನೀನು ಇಳಿಸ್ಬಿಡ್ತೀನಿ ಮುರ್ವದಿಯಾ. ಅಯ್ಯೋ ಯಾಕವ್ವ ಯಾಕೆ ಹಿಂಗೆ ಜಗಳಾಡಿರಿ ಮಗ? ಬಿಡು ಬರೋದೇ ಬೇಡ ಬಿಡವ ನೀನು. ನಾನೇ ನಿನ್ನ ತಲೆ ಮೇಲೆ ಚಪ್ಪಲಿ ಕಲಿ ಅಳ್ದುಬಿಟ್ಟೆ ಕಂದ್ಬಿಡು. ಅಯ್ಯ ಏನಂಗಾಡ್ತಿದ್ದೆ ಕರ್ಕೋಗ ನಿನ್ನ ಮಗಳನ್ನ ಈಗಲೇ ಕರ್ಕೋಗ ಯಾರೇ ಬೇಡ ಅಂತ ನಿನ್ನ ನೀವು ಉಂಟು ನಿಮ್ಮ ಮಳಿ ಮಯ್ಯ ಉಂಟು ನಮ್ದೇನೂ ಇಲ್ಲ. ಅವ್ನು ಕರ್ಕೊಂಡೋಗಿ ಬುಡಿ ಅಂದ್ರೆ ಬುಡಿ. ಅದಕ್ಕೆ ನಾನೇನು ಮಾಡಾನೆ ನನಗಿನ್ನ ಮಧ್ಯದಲ್ಲಿ ತರಬೇಡಿ ನೀವು. ಏನವ ನೋಡ್ಲಾ ಬಾಯಿಗೆ ಬಂದಾಗ ಮಾತಾಡೋದ ನಾವು ಏನು ಇಸ್ಕೊಬಿಟ್ಟು ಬಂದೆ ವರದಕ್ಷಿಣೆಯ. ಅಲ್ಲಕ್ಕನವ ವರದಕ್ಷಿಣೆ ಸುದ್ದಿನಾರು ಎತ್ತದ್ವ ನಾವು. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ಬುಡವತ್ತಗೆ ಏನು ಬಿಟ್ಟಾರು ನೀನೇ ಸರಿ ಎಡ್ತಿ ತಂದಿರೋನು ಎಡ್ತಿ ಸರ್ ಗಿಡ್ಕೊಂಡು ತಿರ್ಕೊಂಡು ನಿಂತ್ಕೊಂಡಿದ್ದೀರ ನೀನು. ನಿನ್ನ ಜನ್ಮಕ್ಕೆ ಬೆಂಕಿ ಕಣಿನ ಏನಾರು ಮಾಡ್ಕಲ್ಲ. ಈಗೇನೀಗ ಈಗ ಓಲೋ ಬೇಡವಳು ನಿನ್ನಿಷ್ಟ ಕಣಪ್ಪ ನಿನ್ನಿಷ್ಟ. ಕಳ್ಸು ಬೇಡ ಅಂದ್ರೆ ಬೇಡನು. ಅಪ್ಪ ಅಜ್ಜಿ ನೋಡ್ಬೇಕು ಊಟ್ಗೆ ಹೋಗ್ಬೇಕು. ಅಪ್ಪ ನಿಂದ ಅಮ್ಮಯ್ಯ ಕಲಿತಪ್ಪ ಅಪ್ಪ ಓದ್ಬೇಕು ಕಣಪ್ಪ. ಅವ ಓಲಿ ಬಿಡವ ಆತಗೆ ಓದ್ ಬದ್ಲಿ ನೆನ್ನೆದನು ಮಗ ಆಸೆ ಮಾಡ್ತದೆ. ಹೋಗ್ಲಾಕು ಬೇಡ ಅಂತ ನಾನು ನಿಮ್ಮ ಇಷ್ಟ. ನನಗೇನು ನಮ್ಮನ್ನು ಹೇಳ್ಬೇಕು ನಾನು ಯಾವಳು ನಾಯಿ. ನಾನು ಈ ಮನೇಲಿ ಬಾಗಿಲು ಕಾಯ್ಕ ಕೂತಿರೋ ನಾಯಿ. ನಿನ್ನಿಷ್ಟ ಕಣಪ್ಪ ನಿನ್ನಿಷ್ಟ. ಕಳ್ಸ್ಕೊ ಇಸ್ಕೊ ನನಗೇನು ನಿನ್ನಿಷ್ಟ. ಹೆಂಗೆ ಮಾಡಿಲೆ? ಅಯ್ಯೋ ರೀ ನಗಿತಾ ಹೋಗು ಅಂದ್ರೆ ಹೋಯ್ತೀನಿ ಇಲ್ದಾರ ಮನೇಲಿ ಇರ್ತೀನಿ ನಂದು ಏನೂ ಇಲ್ಲ. ಹಿಂಗಾಗ್ಲೇ ರಾಮಾಯಣ ಹಾಕೊಂಡು ಹೋಗ್ದವ್ರು ನೀವು ಓದ್ತಾ ನೆಮ್ಮದಿ ಸಿಕ್ಕದ. ನಾನು ಊರಿಗೆ ಹೋಗ್ಬೇಕು. ಸುಮ್ಕಿರ್ ಮಗ ಸುಮ್ಕಿರ್ ಯಾಕತ್ತೀಯ? ಊರಿಗೆ ಹೋಗ್ಬೇಕು ಅಪ್ಪ ಕಲ್ತು ಅಪ್ಪ ಊರಿಗೆ ಹೋಗ್ಬೇಕು ಅಪ್ಪ ಕಲ್ತು ಊರಿಗೆ ಹೋಗ್ಬೇಕು ಅಪ್ಪ. ಸರಿ ಆಯಿತು. ಲೇ ಜಾಸ್ತಿ ದಿವಸ ಇರ್ಬೇಡ. ನಾಲ್ಕು ದಿವಸ ಇದ್ಬಿಟ್ಟು ಬಂದ್ಬಿಡು. ನೀವು ಬನ್ನಿ ಹತ್ತಿಂದ ಏನಾದ್ರೆ ಒಂದಿನ ರಾತ್ರಿ ತೊಳಗಿ ಒಂಚೂರು ಒಳ್ಳೇದು ಕೆಟ್ಟದ್ದು ಉಣ್ಕೊಂಡು ಬರೀವ್ರಂತೆ. ನೋಡ್ತೀನಿ ಮಾವ ಇಲ್ಲಿ ಹೊಲದಲ್ಲಿ ಕೆಲಸ ಅವ್ನು ಕೇಳ್ಬೇಕಲ್ಲ ನೋಡದ. ಆದರೆ ಬರ್ತೀನಿ ಬುಧವಾರ. ನಾನೇನೋ ಬುಧವಾರ ಬರ್ಲಿಲ್ಲ ಅಂದರೆ ಗುರುವಾರ ಎದ್ದು ಮಾತಾಡೋದು ಬಂದ್ಬಿಡ್ಲೆ ನೀನು. ಸರಿ ರೀ ಆಯಿತು ಹೋಗ್ಬಿಟ್ಟು ಬರ್ತೀನಿ. ಖುಷಿ ಆಯ್ತವ? ಅಪ್ಪ ಖುಷಿ ಆಯಿತು ಅಪ್ಪ ನಮ್ಮ ಅಪ್ಪ ಚಂದ. ಸರಿ ಬುಧವಾರ ನಾನು ಬರೋಕ್ಕಾಗಲಿಲ್ಲ ಅಂದರೆ ಅರ್ಥ ಮಾಡ್ಕೊಂಡು ಗುರುವಾರ ಎದ್ದು ಬಂದ್ಬಿಡ್ಬೇಕು ಆಯ್ತಾ? ಸರಿ ರೀ ಆಯಿತು. ಹೋಗವ ಈಗ ತಟ್ಟನೆ ಬಿರ್ಬಿರ್ ನಡಿಯ ಬಿಡು ಹೊಂಟೋಗದ ಗೊತ್ತಾಯ್ತದೆ. ಇನ್ನು ಜ್ಞಾನ ಬದಲಾಗಕ್ಕಿಂತ ಮುಂಚೆಗೆ ಇಲ್ಲಿ ಜಾಗ ಖಾಲಿ ಮಾಡಬೇಕು. ಅಪ್ಪ ಇನ್ನೇನು ರೆಡಿ ಆಗ್ಬೇಕಪ್ಪ ಬ್ಯಾಗ್ ತಕ ಬರ್ತೀನಿ ಹೊಂಟೋಗದ ನಡಿ. ಸರಿ ಬಿರ್ನು ಬರೋಗು. ನಿಮ್ಮ ಅತ್ತೆಗೆ ಒಂದು ಮಾತು ಓಟ್ ಬರ್ತೀನಿ ನಾನು. ನಾನು ಹೇಳ್ತೀನಿ ನಡಿಯಪ್ಪ ಬಿರ್ನು ಹೊಂಟೋಗದ. ಸರಿ ಕಣ್ಮಗ್ಲೆ ಬಾ ಹೋಗದ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.